ಬರೀ ಯಾರೋ ಕೆಲವರು ಹೇಳಿದ್ರು ಅಂದ್ಕೊಂಡು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡುವುದಲ್ಲ. ನಿಜವಾಗಿ ಯಾರಿಗೆ ಅರ್ಹತೆ ಇದೆ ಅಥವಾ ಯಾರು ಸಂಘಟನೆಯನ್ನು ಚೆನ್ನಾಗಿ ಮಾಡಬಲ್ಲರು. ವೀಕ್ಷಕರನ್ನು ನೇಮಿಸುವುದು, ಅವರ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಇದೊಂದು ಬಹಳ ಹಿಂದಿನಿಂದ ನಡೆದುಕೊಂಡ ಪ್ರಕ್ರಿಯೆ. ಬಟ್ ಇಲ್ಲಿ ಎಲ್ಲರೂ ಅಧ್ಯಕ್ಷರಾಗಬಹುದು ಅನ್ನುವಂಥ ಅಭಿಪ್ರಾಯವನ್ನು ಈಗಾಗಲೇ ವ್ಯಕ್ತಪಡಿಸಿದರು. ಅದು ಹೇಗೆ ಸಾಧ್ಯ ಅಂತ, ಯಾಕೆಂದರೆ ಬಹಳಷ್ಟು ಕಡೆ ಜಾತಿಯ ಪ್ರಾಧಾನ್ಯತೆ ಪಡೀತದೆ, ಕೆಲವು ಕಡೆ ಹಣ ಪ್ರಾಧಾನ್ಯತೆ ಪಡೀತದೆ. ನಾವು ಈವರೆಗೆ ನೋಡ್ಕೊಂಡು ಬಂದಿದ್ದು ಇದು ಹಾಗಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಎಲ್ಲರಿಗೂ ನೀವು ಅಪ್ಲಿಕೇಶನ್ ಕೊಡ್ತಾ ಇದ್ದೀರಿ, ನೀವು ಫಾರ್ಮ್ ಫಿಲ್ ಮಾಡಿ ಕೊಡಿ ಅನ್ನುವಂಥದ್ದು. ಮತ್ತೊಂದು ಕಡೆ ನಾವು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ. ಸೊ ಎರಡನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀವಿ? ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಕೊನೆಗೂ ಆಗ್ತಾ ಇದೆ. ಹೌದು, ಅದಕ್ಕೆ ಬೇಕಾದ ಪ್ರಕ್ರಿಯೆಗಳು ಆರಂಭವಾಗಿದೆ. ಅದಕ್ಕೆ AICCಯಿಂದ ಸಮಿತಿಯೊಂದು ರಚನೆ ಆಗಿದೆ. ಸಮಿತಿಯವರು ಮಂಗಳೂರಿಗೆ ಬಂದಿದ್ದಾರೆ. ಸೊ ಆಯ್ಕೆಯ ಪ್ರಕ್ರಿಯೆ ಹೇಗಿರಲಿದೆ, ಯಾರು ಅದಕ್ಕೆ ಅರ್ಹರು, ಈ ದಿಸೆಯಲ್ಲಿ ನಾವು ಮಾತಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ AICCಯಲ್ಲಿ ಕೇರಳದಿಂದ ಪ್ರತಿನಿಧಿ ಇದ್ದಾರೆ ಮತ್ತು ಅವರ ಸಹಾಯಕ್ಕಾಗಿ ಉಡುಪಿಯಿಂದ ಅವರ ಜೊತೆಯಲ್ಲಿರುವವರು ವೇರಾನಿಕಾ ಅವರು. ಹೇಗೆ ಆಯ್ಕೆ ಪ್ರಕ್ರಿಯೆ ನಡೀತದೆ, ಜಿಲ್ಲಾ ಅಧ್ಯಕ್ಷರ ಆಯ್ಕೆ? ಓಕೆ, ಈ ಆಯ್ಕೆ ಪ್ರಕ್ರಿಯೆ ಹೇಗೆ ಅಂತ ಹೇಳಿದರೆ, ಈಗ AICCಯಿಂದ ಪ್ರತಿ ಜಿಲ್ಲೆಗಳಿಗೆ ಅಬ್ಸರ್ವರ್ಸನ್ನು ಹಾಕಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅವರಿಗೆ ಸಹಾಯಕರಾಗಿ ಕೂಡ ಅಬ್ಸರ್ವರ್ಸನ್ನು ಹಾಕಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಕಾರ್ಯಕರ್ತರಿಂದ ಇರ್ಬೋದು, ಜನರಿಂದ ಇರ್ಬೋದು, ನಾಯಕರುಗಳಿಂದ ಇರ್ಬೋದು, ಅವರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು. ಬರೀ ಯಾರೋ ಕೆಲವರು ಹೇಳಿದ್ರು ಅಂದ್ಕೊಂಡು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡುವುದಲ್ಲ. ನಿಜವಾಗಿ ಯಾರಿಗೆ ಅರ್ಹತೆ ಇದೆ ಅಥವಾ ಯಾರು ಸಂಘಟನೆಯನ್ನು ಚೆನ್ನಾಗಿ ಮಾಡಬಲ್ಲರು ಎಂಬ ವಿಚಾರವನ್ನು ಪ್ರತಿಯೊಬ್ಬರಿಂದ ಸಂಗ್ರಹಿಸಬೇಕು ಮತ್ತು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅದಕ್ಕೂ ಅವಕಾಶ ಕೊಡಬೇಕು. ಒಟ್ಟಾರೆಯಾಗಿ ಆ ಮಾಹಿತಿ ಸಂಗ್ರಹ ಆಗಿ ಯಾರು ಸಮರ್ಥವಾಗಿ ಈ ಜಿಲ್ಲೆಯನ್ನು, ಈ ಪಕ್ಷವನ್ನು ಸಂಘಟಿಸಬಲ್ಲರು ಎಂಬ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸುವಂಥ ಒಂದು ಪ್ರಕ್ರಿಯೆ. ಇದರಲ್ಲಿ ಎಲ್ರಿಗೂ ಅವಕಾಶ ಇದೆ. ಈಗ ಈ ಸಮಿತಿಗಳು ಪ್ರತಿ ಜಿಲ್ಲೆಯ ಪ್ರತಿ ಬ್ಲಾಕ್ಗಳಿಗೆ, ಪ್ರತಿ MLA ಕ್ಷೇತ್ರಗಳಿಗೆ, ಪ್ರತಿ ಬ್ಲಾಕ್ಗಳಿಗೆ ಹೋಗಿ ಅಲ್ಲಿ ಬ್ಲಾಕ್ ಸಮಿತಿ ಇರ್ಬೋದು ಅಥವಾ ಯಾರಾದರೂ ಕಾರ್ಯಕರ್ತರು ಬಂದು ನನಗೆ ಈ ಪಕ್ಷದಲ್ಲಿ ದುಡಿಲಿಕ್ಕೆ ಆಸಕ್ತಿ ಇದೆ, ನಾನು ಈ ನಮ್ಮ ಕಾಂಗ್ರೆಸ್ ಸಂವಿಧಾನದ ಪ್ರಕಾರ ಈ ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದರೆ ಅದಕ್ಕೂ ಅವಕಾಶಗಳಿದೆ. ಒಟ್ಟಾರೆಯಾಗಿ ಇದು ಮಾಹಿತಿಯನ್ನು ಸಂಗ್ರಹಿಸುವಂಥ, ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಮತ್ತು ಮುಕ್ತವಾಗಿ ಎಲ್ಲರಿಗೂ ಅವಕಾಶ ಕೊಡುವಂಥ ಒಂದು ವೇದಿಕೆಯಾಗಿ ಈ ಒಂದು ವ್ಯವಸ್ಥೆಯನ್ನು ಅಥವಾ ಈ ಒಂದು ರೀತಿಯಲ್ಲಿ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲ, ಈಗ ವೀಕ್ಷಕರನ್ನು ನೇಮಿಸುವುದು, ಅವರ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಇದೊಂದು ಬಹಳ ಹಿಂದಿನಿಂದ ನಡೆದುಕೊಂಡ ಪ್ರಕ್ರಿಯೆ. ಬಟ್ ಇಲ್ಲಿ ಎಲ್ಲರೂ ಅಧ್ಯಕ್ಷರಾಗಬಹುದು ಅನ್ನುವಂಥ ಅಭಿಪ್ರಾಯವನ್ನು ಈಗಾಗಲೇ ವ್ಯಕ್ತಪಡಿಸಿದರು. ಅದು ಹೇಗೆ ಸಾಧ್ಯ ಅಂತ, ಯಾಕೆಂದರೆ ಬಹಳಷ್ಟು ಕಡೆ ಜಾತಿಯ ಪ್ರಾಧಾನ್ಯತೆ ಪಡೀತದೆ, ಕೆಲವು ಕಡೆ ಹಣ ಪ್ರಾಧಾನ್ಯತೆ ಪಡೀತದೆ. ನಾವು ಈವರೆಗೆ ನೋಡ್ಕೊಂಡು ಬಂದಿದ್ದು ಇದು ಹಾಗಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಅಲ್ಲ, ಅದನ್ನು ವಿಭಿನ್ನ ಅಂದ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲಿ ಇದು ನಡೆದಿದೆ. ಈಗ ನಮಗೆ ಈಗ ಮತ್ತೆ ಬಂದಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಇದು ನಡೆದಿದೆ. ಅದೇ ಉದಾಹರಣೆಯನ್ನು ಕೊಟ್ಟರು. ಹೊಸ ಮುಖಗಳು ಕೂಡ ಬಂದಿದೆ ಅಂತ ಅವರು ಉದಾಹರಣೆಯನ್ನು ಕೊಡ್ತಾ ಹೇಳುವಾಗ, ಅಂದರೆ ಪಕ್ಷದಲ್ಲಿ ಸೀನಿಯಾರಿಟಿಲಿ ಇದ್ದವರು ಮಾತ್ರ ಅಲ್ಲ, ಈವನ್ ಹೊಸೊಬ್ಬರು ಕೂಡ ಆಯ್ಕೆಯಾಗಿ ಆ ಸ್ಥಾನಕ್ಕೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದೊಂದು ವಿಭಿನ್ನ ರೀತಿಯ ಪ್ರಕ್ರಿಯೆ. ಸೊ ಇಷ್ಟರವರೆಗೆ ಬಂದಂಥ ಪ್ರಕ್ರಿಯೆ ಅಲ್ಲ. ಒಂದು ವೇಳೆ ಈ ನಮ್ಮ ಸೆಟಪ್ಪಲ್ಲಿ ಆಕ್ಟಿವ್ ಇದ್ದಾರೆ, ಅರ್ಹರಿದ್ದಾರೆ ಅಂದರೆ ಆ ಸೆಟಪ್ಪಲ್ಲೇ ಆಗಬಹುದು ಅಥವಾ ಹೊಸೊಬ್ಬರು ಆಗ್ಬೋದು. ಆದರೆ ಇಂಥವರೇ ಆಗ್ತಾರೆ ಅಂತ ಹೇಳಿಕ್ಕೆ ಬರೋ, ಮಹಿಳೆನೂ ಆಗ್ಬೋದು, ಒಬ್ಬರು SC ಸಮುದಾಯಕ್ಕೆ ಸಂಬಂಧಪಟ್ಟವರು ಆಗ್ಬೋದು, ಒಬ್ಬರು ಯುವಕನೂ ಆಗ್ಬೋದು. ಸೊ ಅದು ಯಾರು ಅಂತ ನಾವೀಗ ನಿರ್ಧರಿಸುವಂಥ ಸಿಚುವೇಶನ್ ಇಲ್ಲ. ಸೊ ಯಾರಿಗೂ ಅವಕಾಶ ಬರ್ಬೋದು. ಒಟ್ಟಾರೆಯಾಗಿ ನೋಡುವಂಥ ದೃಷ್ಟಿಕೋನ ಇದು ಅಂತ ಹೇಳಿದರೆ, ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಪಕ್ಷವನ್ನು ಸಂಘಟಿಸಲಿಕ್ಕೆ ಮತ್ತು ಪಕ್ಷವನ್ನು ಈ ಭಾಗದಲ್ಲಿ ಬೆಳೆಸಲಿಕ್ಕೆ ಸಮರ್ಥ ಇರುವಂಥ ಓರ್ವ ವ್ಯಕ್ತಿ ಅನ್ನುವಂಥ ಒಂದು ಕಾನ್ಸೆಪ್ಟಿಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಒಂದು, ಎಲ್ಲರಿಗೂ ನೀವು ಅಪ್ಲಿಕೇಶನ್ ಕೊಡ್ತಾ ಇದ್ದೀರಿ, ನೀವು ಫಾರ್ಮ್ ಫಿಲ್ ಮಾಡಿ ಕೊಡಿ ಅನ್ನುವಂಥದ್ದು. ಮತ್ತೊಂದು ಕಡೆ ನಾವು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ. ಸೊ ಎರಡನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಈಗ ಅದರಲ್ಲಿ ನನಗೆ ಆಸಕ್ತಿ ಇದೆ ಅಂದ್ಕೊಂಡು ಯಾರಾದರೂ ಬಂದರೆ ಅವರ ಅಪ್ಲಿಕೇಶನ್, ಅವರ ಜೊತೆ ಇಂಟರ್ವ್ಯೂ ಮಾಡ್ತಾರೆ, ಅವರ ಜೊತೆ ವೈಯಕ್ತಿಕವಾಗಿ 1 to 1 ಮಾಡ್ತಾರೆ. ಯಾಕೆ ನೀವು ಮಾಡಬೇಕು, ಯಾವ ಕಾರಣಕ್ಕೆ, ನೀವು ಹೇಗೆ ಮಾಡ್ತೀರಿ. ಸೊ ಅದೊಂದು ಅವಕಾಶ. ಇನ್ನೊಬ್ಬರ ಅಭಿಪ್ರಾಯ ಕೊಡುವಾಗ ಅವರ ಬಗ್ಗೆ ಕೊಡೋದಿಲ್ಲ. ಅವರು ಕೊಡುವಾಗ ಅಪ್ಲಿಕೇಶನ್ ಕೊಟ್ಟವರ ಬಗ್ಗೆನೂ ಕೊಡಬಹುದು, ಕೊಡದವರ ಬಗ್ಗೆನೂ ಕೊಡ್ಬೋದು. ಕೊಟ್ಟವರ ಬಗ್ಗೆನೇ ಕೊಡಬೇಕು ಅಂತ ಏನಿಲ್ಲ, ಕೊಡದವರ ಬಗ್ಗೆ ಕೊಡಲಿಕ್ಕೂ ಅವಕಾಶಗಳಿದೆ. ಸೊ ಅದೊಂದು ಅಂದರೆ ನನಗೊಂದು ಆಸಕ್ತಿ ಇದೆ ಅಂತ ತೋರಿಸ್ಲಿಕ್ಕಿರುವಂಥ ಒಂದು ವೇದಿಕೆ. ಅವರ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಳ್ತಾರೆ. ಯಾಕೆ ನಿಮಗೆ ಕೊಡಬೇಕು, ಏನು ಮಾಡ್ತೀರಿ ಎಂಬ ಇಂಟ್ರಾಕ್ಷನ್ ಅಲ್ಲಿ ನಡೀತದೆ. ಅದೊಂದು ಅವಕಾಶ ಹೇಳಲಿಕ್ಕೆ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಅವರಿಗೆ. ಓಕೆ, ಧನ್ಯವಾದ ಮಾತಾಡಿದ್ದೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.